ಇದು ಟ್ರೀಟ್ಮೆಂಟ್ ಇದೆಲ್ಲ ಆ್ಯಕ್ಚುಲಿ ಇವೆಲ್ಲ ಒಂದು ಸ್ವಲ್ಪ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಎಲ್ಲ ತುಂಬ ಸೆಂಟರ್ಸ್ ಎಲ್ಲ ಅವೈಲಬಲ್ ಇರಲ್ಲ. ವೆರಿ ಫ್ಯೂ ಸೆಂಟರ್ಸ್, ನೀವು ಬ್ಯಾಂಗ್ಳೂರಲ್ಲಿ ಹೋದ್ರೂ ತುಂಬ ಫ್ಯೂ ಸೆಂಟರ್ಸ್ ಎಲ್ಲ ಅವೈಲಬಲ್ ಇದೆ ಆ್ಯಕ್ಚುಲಿ. ಇಮ್ಯುನೋಥೆರಪಿ ಅಲರ್ಜಿ ವ್ಯಾಕ್ಸಿನ್ ಅಂತ ನಮ್ಮ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆ ಅವೈಲಬಲ್ ಇದೆ. ಸೊ ಇಮ್ಯುನೋಥೆರಪಿ ಅಂತಂದ್ರೆ ಆ ಬಗ್ಗೆ ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗೆ ಯಾರು ಸಾಮಾನ್ಯ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ವೀಕ್ಷಕರಿಗೆ ಎಲ್ಲ ಎಷ್ಟು ಡಾಕ್ಟರ್ಗಳಿಗೆ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಕಡಿಮೆ ಆಕ್ಚುಲಿ. ಆ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳ್ಬೇಕಂತ ಅಂದ್ರೆ ಇಮ್ಯುನೋಥೆರಪಿ ಅಂದ್ರೆ ನಮಗೆ ಏನು ಯೂಸಸ್ ಏನಪ್ಪ ಇಮ್ಯುನೋಥೆರಪಿ ಅಂತ ಹೇಳಿದ್ರೆ ಇಟ್ಸ್ ಕ್ಯೂರೇಟಿವ್ ಅಂತ ಹೇಳ್ತೀವಿ. ನೀವು ಎಲ್ಲರೂ ಯಾರನ್ನಾರು ಕೇಳಿದ್ರೆ ಈಗ ಅಲರ್ಜಿ ಇದೆ ನನಗೆ ವಾಸಿ ಇಲ್ಲ ಅದೇ ವಾಸಿ ಆಗ್ಬೇಕು ಆ ಥರ ಹೇಳ್ತಿರ್ತಾರೆ. ಸೊ ಇಮ್ಯುನೋಥೆರಪಿಯಿಂದ ಏನು ಅಲರ್ಜಿ ಇದೆ ಅದನ್ನ ಸಂಪೂರ್ಣವಾಗಿ ಗುಣಮುಖ ಮಾಡ್ಬೋದು. ಯೂಶಲಿ ಅಲರ್ಜಿ ನಾವು ವಾಸಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಫಸ್ಟು ಸೀನ್ ಇರುತ್ತೆ, ನೆಗಡಿ ಇರುತ್ತೆ, ನೆಕ್ಸ್ಟ್ ಗಂಟ್ಲು ನೋವು ಬರುತ್ತೆ, ನೆಕ್ಸ್ಟು ಕೆಮ್ಮು ಬರುತ್ತೆ, ವೀಸಿಂಗ್ ಆಗುತ್ತೆ. ಅಂದರೆ ಈಗ ಅಲರ್ಜಿ ನಿಮಗೆ ನೋಸಲ್ಲಿ ಸ್ಟಾರ್ಟ್ ಆದರೆ ಅಸ್ತಮಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಪ್ರಿವೆಂಟ್ ಮಾಡುತ್ತೆ, ಅದನ್ನೇ ಇದಾಗುತ್ತೆ. ಅದರಿಂದ ಆಗುವಂಥ ತೊಂದರೆಗಳನ್ನ ಕಡಿಮೆ ಮಾಡುತ್ತೆ. ಮತ್ತು ಅಲರ್ಜಿಗೆ ಏನೇನು ಮೆಡಿಸಿನ್ಸ್ ಎಲ್ಲ ಕೊಡ್ತಿರ್ತೀವಲ್ಲ ಆ ಮೆಡಿಸಿನ್ ಯೂಸೇಜ್ನೂ ಎಲ್ಲ ಕಡಿಮೆ ಮಾಡಿಬಿಟ್ಟು ನಾವು ಸ್ಟಾಪ್ ಮಾಡ್ಬೋದು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೋದು. ಅದು ಯೂಸಸ್ ಆಫ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಈಗ ಇಮ್ಯುನೋಥೆರಪಿನಲ್ಲಿ 2 ಥರ ಇದೆ. ಒಂದು ಇಂಜೆಕ್ಷನ್ದು, ಇನ್ನೊಂದು ಡ್ರಾಪ್ಸ್ ಅಂತ ಹೇಳ್ತೀವಿ ನಾವು. ಇಂಜೆಕ್ಷನ್ ಅಂದರೆ ಅವರು ಹಾಸ್ಪಿಟಲ್ಗೆ ಅಲ್ಲಿ ಪಕ್ಕದಲ್ಲಿ ನಾವು ಕೊಡ್ತಾ ಇರೋ ಹಾಗೆ, ಸೊ ಹಾಸ್ಪಿಟಲ್ಗೆ ಅವರು ಆಸ್ಪತ್ರೆಗೆ ಬಂದು ಇಂಜೆಕ್ಷನ್ ಅಲರ್ಜನ್ ಶಾಟ್ಸ್ ಅಂತ ಹೇಳ್ತೀವಿ ಅಟ್ ಫ್ರೀಕ್ವೆಂಟ್ ವಿಸಿಟ್ಸ್, ಅದು ಚಿತ್ರದಲ್ಲೇ ಕೊಡ್ತಿರೋ ಹಾಗೆ ನಾವು ಫ್ರೀಕ್ವೆಂಟ್ ಅಲರ್ಜಿ ಶಾಟ್ಸ್ ಅಂತ ನಾವು ಒಂದು ಇಷ್ಟಿಷ್ಟು ಡ್ಯೂರೇಷನ್ಗೆ ಅಂತ ಹೇಳ್ತೀವಿ. ಆ ಡ್ಯೂರೇಷನ್ಗೆ ಬಂದು ಅವ್ರು ತಗೋಬೇಕಾಗುತ್ತೆ. ಏನಂದರೆ ಇದು ಇಂಜೆಕ್ಷನ್ ಅಂದರೆ ಹಾಸ್ಪಿಟ್ಲಿಗೆ ಬಂದು ತಗೋಬೇಕು. ಇನ್ನೊಂದು ಡ್ರಾಪ್ಸ್ ಅಂತ ಅಂದರೆ ಅವರು ಆಸ್ಪತ್ರೆಗೆ ಬರೋ ಅವಶ್ಯಕತೆ ಇರಲ್ಲ, ಮನೇಲೇ ಅದನ್ನು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇದರಿಂದ ಅಷ್ಟೊಂದೆಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿರಲ್ಲ. ಅಂದರೆ ನಾನು ಕೇಳಿದಾಗ ಎಷ್ಟು ಸಮಯವರೆಗೆ ಇದು ತಗೊಳ್ಬೇಕಾಗುತ್ತೆ? ಎಷ್ಟು ಸಮಯವರೆಗೆ ಅಂದರೆ ಯೂಶಲಿ ಇದು ಇಮ್ಯುನೋಥೆರಪಿ ಡ್ಯೂರೇಷನ್ಸು ಹೇಳೋದು ನಾವು 3 to 5 years ಅಂತ ಹೇಳ್ತೀವಿ. ದಟ್ ಈಸ್ ಇಂಪಾರ್ಟೆಂಟ್. ಬಟ್ ನಾವು ಮೊದಲು ಹೇಳಿದಾಗ ಪೇಷಂಟ್ಗೆ 3 to 5 ವರ್ಷ ಅಂದರೆ ಏನಪ್ಪ ಅಷ್ಟೊಂದು ವರ್ಷ ತಗೋಬೇಕಂತ. ಬಟ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಅದು 10 20-30 ವರ್ಷ ಅಲರ್ಜಿ ಇರ್ಬೋದು. 3 to 5 years ಟೋಟಲ್ ತಗೋಬೇಕು, ಟೋಟಲ್ ಡ್ಯೂರೇಷನ್ನ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಬಟ್ ಅವ್ರಿಗೆ ಯೂಶಲಿ ಒಂದು 2 months 3 months ಸ್ಟಾರ್ಟ್ ಮಾಡಿದಾಗಲೇ ಗುಣಮುಖವಾಗಲು ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಅಲ್ಲಿವರೆಗೂ ಕಂಟಿನ್ಯೂ ಮಾಡಿದ್ರೆ ಅದು ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಈಗ 2 ರೀತಿ ಹೇಳಿದ್ರಿ, ಒಂದು ಪ್ರಿಕ್ ಮಾಡ್ತಾರೆ ಅಂದರೆ ಅಥವಾ ಡ್ರಾಪ್ಸ್ ಅಂತ ಹೇಳಿ, ಇವೆರಡರಲ್ಲಿ ಯಾವುದು ಉತ್ತಮ ಅಂತ ಹೇಳ್ತೀರಿ? ಅದು ನಾವು ಪೇಷಂಟ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತೀವಿ. ಯೂಶಲಿ ನಮ್ಗೆ ಹೇಗೆ ಅಂತಂದರೆ ನಮ್ಮ ಆಸ್ಪತ್ರೆಗೆ ಬೆಂಗಳೂರಿಂದನೂ ಪೇಷಂಟ್ ಬರ್ತಾರೆ, ಔಟ್ಸೈಡ್ ಬೆಂಗಳೂರಿಂದನೂ ಪೇಷಂಟ್ ಬರ್ತಾರೆ. ನಾನು ನಿಮಗೆ ಇಂಜೆಕ್ಷನ್ಸ್ ಅಂತ ಹೇಳಿದೆ, ಆ ಇಂಜೆಕ್ಷನ್ಸ್ ಅಂತ ಅಂದರೆ ಹಾಸ್ಪಿಟ್ಲಿಗೆ ಬಂದು ತಗೋಬೇಕಾಗುತ್ತೆ, ಇಲ್ಲ ಅಂದರೆ ಅಂಡರ್ ದ ಸೂಪರ್ವಿಷನ್ ಆಫ್ ಎ ಡಾಕ್ಟರ್ ತಗೋಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿರೋರ್ಗಂದ್ರೆ ಅದು ಪರವಾಗಿಲ್ಲ, ಆಗ ನಡೆಯುತ್ತೆ. ಬೆಂಗಳೂರಿಂದ ಹೊರಗಡೆ ಬರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವ್ರಿಗೆಲ್ಲ ಅಂದರೆ